ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಚಿನ್, ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಏಯ್, ನಾನ್ ಚೆನ್ನಾಗೇ ಇದೀನಿ ಕಣೆ. ನೀ ನನ್ನ ಮನೆಗೆ ಬಂದು ತೊಂದರೆ ಕೊಡ್ತಾ ಇರೋದು. ಗೆಟ್ ದ ಹೆಲ್ ಔಟ್ ಆಫ್ ಮೈ ಹೌಸ್. ಸಚ್ಚು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀನು ಯಾಕೋ ಓವರ್ ಆಗೇ ಮಾಡ್ತಾ ಇದ್ಯಾ. ಅವಳು ನಿನ್ನ ಹೆಂಡತಿ ಕಣೋ. ನಿಜ ಹೇಳು, ಪ್ರಾಂಕ್ ಏನಾದರೂ ಮಾಡ್ತಾ ಇದೆಯಾ? ಅಮ್ಮ, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಪ್ರಾಂಕ್ ಮಾಡ್ಲಿ? ನಾನು ಕೊಟ್ಟ ಮದ್ದು ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋಸ್ಟ್ಲಿ ನಾನು ಕೊಟ್ಟಿದ್ದ ಹಾಲನ್ನು ಸಚಿನ್ ಒಬ್ಬನೇ ಕುಡಿದಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇವನೊಬ್ಬ ಹೀಗಾಡ್ತಿದ್ದಾನೆ. ಸಚ್ಚು, ಯಾಕೋ ಹೀಗೆಲ್ಲ ಆಡ್ತಾ ಇದೆಯಾ? ಅವಳು ನಿನ್ನ ಹೆಂಡತಿ ಕಣೋ. ಇವಳೇ ಬೇಕು ಅಂತ ನೀನು ಪ್ರೀತಿಸಿ ಮದುವೆ ಆಗಿರೋದು ಇವಳನ್ನ. ವಾಟ್? ನಾನು ಇವಳನ್ನ ಮದುವೆ ಆಗಿದ್ದೀರಾ? ಅದು ಲವ್ ಮಾಡಿ? ಚಾನ್ಸೇ ಇಲ್ಲ ಅಮ್ಮ. ಇವಳ ಮುಖ ನೋಡಿದ್ರೆ ಲವ್ ಮಾಡಬೇಕು ಅಂತ ಮನ್ಸಾದ್ರೂ ಹೇಗಮ್ಮ ಬರುತ್ತೆ? ಇಷ್ಟು ವರ್ಷಕ್ಕೆ ನನ್ನ ಮಗ ಈಗ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ರೀ, ಅವ್ನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾನೆ. ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನೀವಾದ್ರೂ ಏನಾದರೂ ಹೇಳಿ. ಸಚಿನ್, ಕರೆಕ್ಟಾಗಿ ನೆನ್ಪು ಮಾಡ್ಕೊ. ಈ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ವಾ? ನೋ ಡ್ಯಾಡ್, ನಂಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಸಚಿನ್, ಸಚಿನ್, ಈ ತರ ಎಲ್ಲ ಮಾತಾಡಿ ನನಗೆ ಹರ್ಟ್ ಮಾಡ್ಬೇಡ. ಪೆಟ್ ಬದುಕೋ ಶಕ್ತಿ ನನ್ಗಿಲ್ಲ ಕಣು. ಪ್ಲೀಸ್ ಅರ್ಥ ಮಾಡ್ಕೊ. ನಾನು ನಿನ್ ಸುಮ. Get up. ಬಾಬಾ, ಅಪ್ಪ, ಏ ಸಚಿನ್, ಸುಮ್ಮನೆ ಕ್ಲಾಚ್ ಆಗ್ತಿದ್ಯಾ? ಏನಾಗೈತೆ ನಿಂಗೆ? ಇಷ್ಟು ಕೊಬ್ಬಿರ್ಬೇಡ ಇವಳಿಗೆ. ನಮ್ಮನೇಲಿ ಇದ್ಕೊಂಡು ನಮ್ಮ ಅಪ್ಪನ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾ ಇದ್ದಾಳೆ. ಫಸ್ಟ್ ಆಫ್ ಆಲ್, ನಂಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಅದೆಲ್ಲ ಸರಿ, ನೀವ್ಯಾರು? ಏನ್ ಹೇಳಿ ಅಂದ್ರೆ ಹಿಂಗ್ ಮಾತಾಡ್ತಿದ್ದೀರಾ? ಅಳಿ ಅಂದ್ರೇನಾ? ಯಾವ ಅಳಿ ಅಂದ್ರು? ಓ, ನಿಮ್ಗೂ ಇವಳ ಥರನೇ ಸ್ಕ್ರೂ ಲೂಸಾ? ನಿಮ್ಮನ್ನ ಯಾರು ಮನೆ ಒಳಗೆ ಬಿಟ್ಟಿದ್ದು? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಬೆಳಗ್ಗೆಯಿಂದ ಎಲ್ಲರೂ ವಿಚಿತ್ರವಾಗಿ ಆಡ್ತಿದ್ದಾರೆ ಬಾವ. ನಾನು ಯಾರಂತಾನೆ ಗೊತ್ತಿಲ್ವಂತೆ. ನಾನು ಈ ಮನೇಲಿ ಇರಬಾರ್ದಂತೆ.
ಏನ್ ಬಿಗ್ರೆ ಇದೆಲ್ಲ? ಬೆಳಗ್ಗೆಯಿಂದನೂ ಮನೆ ಬಿಟ್ಟು ಹೋಗು ಹೋಗು ಅಂತ ಬಲವಂತ ಮಾಡ್ತಿದ್ದಾರೆ. ಏಯ್ ಏನು ಆಟ ಆಡ್ತಾ ಇದೆಯಲ್ಲ ಹಾ ಸುಮ್ಮ ಯಾರು ಅಂತ ಗೊತ್ತಿದ್ದೇನೆ ತಾಳಿ ಕೊಟ್ಬಿಟ್ಟ. ನನ್ನ ಮಗನೇ ಸುಮ್ಮನ ಬೇಡ ಅಂತ ಇದ್ದಾನಲ್ಲ, ಕರ್ಕೊಂಡೋಗಿ. ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು? ನನ್ನ ಮಗ ಇಷ್ಟ ಅಂತ ಹೇಳಿದಕ್ಕೆ ತಾನೇ ಇವಳನ್ನ ಸೊಸೆ ಮಾಡ್ಕೊಂಡಿದ್ದು. ಈಗ ಇವನೇ ಬೇಡ ಅಂತ ಇದ್ದಾನೆ, ಹೋಗ್ಲಿ ಬಿಡು. ಯೋನ ಹೇಳ್ತಿದ್ಯಾ? ಬಾವ, ಈ ವ್ಯಕ್ತಿ ಸರಿ ಇಲ್ಲ ಬಾವ. ಈ ವ್ಯಕ್ತಿ ಇಷ್ಟ ದಿನ ಆಡಿದ್ದೆಲ್ಲ ಬರೀ ನಾಟಕ. ಅವನ್ ಕಾಲ್ ಹಿಡಿದು ಕ್ಷಮೆ ಕೇಳಿದ್ದು, ನನ್ನ ಸಚಿನ್ ಮದ್ವೆಗೆ ಒಪ್ಪಿಗೆ ಹೇಳಿದ್ದು ಎಲ್ಲ ಬರೀ ಸುಳ್ಳು ಬಾವ. ಕ್ಷಮಿಸ್ಬಿಡಿ. ಎಲ್ಲ ಖರ್ಚನ್ನು ನಾನೇ ಹಾಕೊಂಡು ನಿಮ್ಮ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿಸ್ತೀನಿ. ಇದೊಂದಕ್ಕೆ ಅವಕಾಶ ಮಾಡಿಕೊಡಿ ಪುಟ್ಟಕ್ಕ. ನಾನು ನಿಮ್ಮ ಮನೆ ಸೊಸೆಯಾಗಿ ಬರೋದು ಇವ್ರಿಗೆ ಇಷ್ಟ ಇಲ್ವಂತೆ. ಇನ್ನೊಂದ್ಸಲ ಮಾವ ಅಂದ್ರೆ ಬಿಸಿ ಕಾಫಿನ ನಿನ್ ಮುಖದ ಮೇಲೆ ಚೆಲ್ಬಿಡ್ತೀನಿ. ಬೀದಿ ಬಿಕಾರಿಗೆಲ್ಲ ಮಾವನ್ ಸ್ಥಾನ ಕೊಡೋದಿಲ್ಲ ನಾನು. ಏನ್ ಹಾಗೆ ನೋಡ್ತಾ ಇದೀಯಾ? ಬಿಕಾರಿನ ಬಿಕಾರಿ ಅಂತ ತಾನೇ ಹೇಳ್ಬೇಕು. ನೀನ್ ಈ ಮನೆ ಹೊಸಲ್ ತುಳಿಯಲ್ಲ ಅಂತ ಹೇಳಿ ನೀನ್ ಮಾತು ಮುಡ್ದಿರ್ಬೋದು, ಆದ್ರೆ ನಾನ್ ನನ್ನ ಮಾತನ್ನ ಮುರಿಯಲ್ಲ. ನೀನ್ ಯಾವತ್ತಿದ್ರು ನನ್ನ ಶತ್ರುನೇ. ಎಷ್ಟೇ ಪ್ರಯತ್ನ ಪಟ್ಟು ಮದುವೆ ನಿಲ್ಸಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಜಾತಕ ನೆಪ ಮಾಡ್ಕೊಂಡು ಮನೆಯಿಂದ ಆಚೆ ಕಳ್ಸೋಣ ಅಂದ್ರೆ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಾ? ಲುಕ್, ನೀನ್ ಯಾವತ್ತೂ ಈ ಕೇಶವ ಸೊಸೆ ಆಗಕ್ಕಾಗಲ್ಲ. ನೀನೇ ನನ್ನ ಮಗನ್ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ಗೆ ಓಡಿಸ್ಬೇಕಾಗತ್ತೆ. ಹಾಗಾದ್ರೆ ನೀವು ಇಷ್ಟು ದಿನ ಆಡಿದ್ದು ನಾಟಕ. ಮುಳ್ಳಿಂದ ಮುಳ್ಳನ್ ತೆಗೆಯೋ ಹಾಗೆ ಮಗನ್ ದಾರಿಲೇ ಹೋಗಿ ಮಗನನ್ನ ದಾರಿ ತಗೊಂಡ್ಬರೋದಕ್ಕೆ ಆಡಿದ ನಾಟಕ. ನನಗ್ ಬುದ್ಧಿ ಕಲ್ಸೋದಕ್ಕೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಇನ್ಮೇಲೆ ನಿನ್ ತಾಳಕ್ಕೆ ಯಾರು ಕುಣಿಯೋದು ಇಲ್ಲ, ಕುಣಿಯೋಕ್ ನಾನ್ ಬಿಡೋದು ಇಲ್ಲ. ನಿನ್ನ ಈ ಮನೆಯಿಂದ ಆಚೆ ಕಳ್ಸೋದೆ ನನ್ನ ಗುರಿ. ಅಯ್ಯೋ ಪಾಪಿ, ಪುಟ್ಟಮ್ಮ ಈ ಮನೆ ಬಾಗಿಲಿಗೆ ಬಂದು ಕಾಲು ಹಿಡ್ಕೊಂಡು ಸುಮ್ಮನೆ ನಾನು ಸೊಸೆ ಮಾಡ್ಕೊಡಿ ಅಂತ ಕೇಳಿದೆ. ಈಗ ಅದೆಲ್ಲ ನಾಟಕ ಅಪ್ಪ. ನನ್ನ ಈ ಮನೆ ಬಿಟ್ಟು ಓಡಿಸ್ತೀನಿ ಅಂತ ನನ್ನ ತಾನೇ ಹೇಳಿದ್ರು.